ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹನುಮ ಜಯಂತಿ ಯಾವ ದಿನ ಬಂದಿದೆ, ಹಾಗೆಯೇ ಪೂಜಾ ವಿಧಾನ ಆಗ್ಬೋದು, ಎಷ್ಟು ಗಂಟೆಗೆ ಹನುಮ ಜಯಂತಿ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಯಾವ ಮಂತ್ರವನ್ನು ಹೇಳ್ಕೊಬೇಕು, ಹಾಗೆಯೇ ನಾವು ದೇವಸ್ಥಾನಕ್ಕೆ ಯಾವ ವಸ್ತುವನ್ನು ಕೊಟ್ಟು ಬರೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹನುಮ ಜಯಂತಿ ಶ್ರೀರಾಮನ ಕಟ್ಟ ಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬ ಕೂಡ ಆಗಿದೆ. ಇದನ್ನು ದೇಶಾದ್ಯಂತ ಹನುಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ದಿನ ಬಜರಂಗ ಬಲಿ ಹನುಮಂತನನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತೆ, ಅಲ್ಲದೆ ವ್ಯಕ್ತಿಯ ಎಲ್ಲ ಆಸೆಗಳು ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹನುಮ ಜಯಂತಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಚೈತ್ರ ಮಾಸದ ಹುಣ್ಣಿಮೆಯ ದಿನ ಅಂದರೆ ಏಪ್ರಿಲ್ 12ನೇ ತಾರೀಕು ಶನಿವಾರ ನಮಗೆ ಬೆಳಗಿನ ಜಾವ 3:21 ಪ್ರಾರಂಭ ಆಗುತ್ತೆ. ಇನ್ನು ಏಪ್ರಿಲ್ 13ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ನಮಗೆ 5:51 ಕೊನೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದಯ ತಿಥಿಯ ಪ್ರಕಾರ ನಾವು ಏಪ್ರಿಲ್ 12ನೇ ತಾರೀಕು ಶನಿವಾರ ಹನುಮ ಜಯಂತಿಯನ್ನು ಆಚರಿಸ್ತೀರಿ. ಹನುಮಂತನನ್ನು ಪೂಜೆ ಮಾಡುವ ಸಮಯದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಗಳನ್ನು ತೊಡಬೇಕು, ಹಾಗೆಯೇ ಯಾವ ಹೂಗಳನ್ನು ಇಡಬೇಕು, ಯಾವ ಪ್ರಸಾದವನ್ನು ಇಡಬೇಕು, ಹಾಗೆಯೇ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹನುಮ ಜಯಂತಿಯಂದು ನಾವು ಹನುಮನ ಜೊತೆಗೆ ರಾಮ ಮತ್ತು ಸೀತಾಮಾತೆಯನ್ನು ಕೂಡ ಪೂಜಿಸಲಾಗುತ್ತೆ. ಈ ದಿನ ನೀವು ಬೆಳಗ್ಗೆ ಬೇಗ ಎದ್ದು, ಅಂದರೆ ನೀವು ಶನಿವಾರದ ದಿನ 12ನೇ ತಾರೀಕು ಹನುಮ ಜಯಂತಿ ಇದೆ, ಈ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನ ಮಾಡಿದ ನಂತರ ಶುದ್ಧವಾದ ಕೆಂಪು ಬಟ್ಟೆಗಳನ್ನು ಧರಿಸಬೇಕಾಗತ್ತೆ. ಹನುಮಂತನಿಗೆ ಕೆಂಪು ಹೂಗಳು ಮತ್ತು ತುಳಸಿ ಮಾಲೆಯನ್ನು, ಹಾಗೆಯೇ ವೀಳ್ಯದೆಲೆಯ ಹಾರವನ್ನು ಕೂಡ ನಾವು ಅರ್ಪಣೆ ಮಾಡಬೇಕಾಗತ್ತೆ. ಇನ್ನು ಪ್ರಸಾದ ಅಂತ ಬಂದರೆ ನೀವು ಬೂಂದಿ ಲಡ್ಡನ್ನು ಪ್ರಸಾದವಾಗಿ ಅರ್ಪಿಸ್ಬೇಕಾಗತ್ತೆ. ಇನ್ನು ಮಂತ್ರ, ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ, ಆದಷ್ಟು ಈ ದಿನ ಹನುಮನ್ ಚಾಲಿಸಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹನುಮನ್ ಚಾಲಿಸನ್ನು ಪಠಣೆ ಮಾಡಬೇಕಾಗತ್ತೆ. ಇನ್ನು ಹನುಮ ಜಯಂತಿಯ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ, ಹಿಂದೂ ಧರ್ಮದಲ್ಲಿ ಹನುಮಂತನನ್ನು 8 ಅಮರರಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತೆ. ಅವನು ಇನ್ನೂ ಭೂಮಿಯ ಮೇಲೆ ಇದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿಯಂದು ದಿನದಂದು ನೀವು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡೋದ್ರಿಂದ ಹನುಮಂತನ ಆಶೀರ್ವಾದ ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು. ಏಪ್ರಿಲ್ 12ನೇ ತಾರೀಕು ಅಂದರೆ ಶನಿವಾರ ಹನುಮ ಜಯಂತಿ ಇದೆ. ಹನುಮ ಜಯಂತಿಯ ದಿನ ನೀವು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು. ಬೆಳಗ್ಗೆ ನೀವು ಹೋಗ್ತೀನಿ ಅಂದರೆ ಬೆಳಗ್ಗೆನೇ ಈ ವಸ್ತುಗಳನ್ನು ನಿಮ್ಮ ಜೊತೆ ತೊಗೊಂಡೋಗ್ಬೇಕಾಗತ್ತೆ, ಅಥವಾ ಸಾಯಂಕಾಲ ಹೋಗ್ತೀನಿ ದೇವಸ್ಥಾನಕ್ಕೆ ಅನ್ನೋದಾದರೆ ಸಾಯಂಕಾಲನೂ ಕೂಡ ಈ ವಸ್ತುಗಳನ್ನು ನಿಮ್ಮ ಜೊತೆ ತೊಗೊಂಡೋಗ್ಬೇಕು. ಯಾವ ವಸ್ತುಗಳು ತಗೊಂಡೋಗ್ಬೇಕು ಅನ್ನೋದಾದರೆ, ನಿಮಗೆ ವೀಳ್ಯದೆಲೆ, ಎಲ್ಲರ ಕಡೆನೂ ಈಗ ವೀಳ್ಯದೆಲೆ ಸಿಗ್ತಾ ಇದೆ. ಹಾಗಾಗಿ 11 ವೀಳ್ಯದೆಲೆ ಆಗಲಿ ಅಥವಾ 21 ವೀಳ್ಯದೆಲೆ ಅಥವಾ 108 ವೀಳ್ಯದೆಲೆಯನ್ನು ತೊಗೊಬೇಕಾಗತ್ತೆ. ಅದನ್ನು ತೊಗೊಂಡು ಚೆನ್ನಾಗಿ ನೀವು ಅದನ್ನು ಮನೆಯಲ್ಲೇ ಶುದ್ಧೀಕರಣ ಮಾಡ್ಕೊಂಡು, ಅಂದರೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಅದರ ಮೇಲೆ ಕೇಸರಿ ಕುಂಕುಮ ಅಂತ ಬರುತ್ತೆ, ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡುವಂಥ ಕೇಸರಿ ಕುಂಕುಮ ಬರುತ್ತಲ್ಲ, ಆ ಕೇಸರಿ ಕುಂಕುಮಕ್ಕೆ ನೀವು ಸ್ವಲ್ಪ ಮಲ್ಲಿಗೆ ಎಣ್ಣೆ ಹಾಕ್ಬೋದು ಅಥವಾ ಎಳ್ಳೆಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಕೇಸರಿ ಕುಂಕುಮ, ಹಾಗೆಯೇ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ಮಿಕ್ಸ್ ಮಾಡಿ, ಅಥವಾ ಮಲ್ಲಿಗೆ ಎಣ್ಣೆ ಇದ್ದರೆ ಮಲ್ಲಿಗೆ ಎಣ್ಣೆನ ಸ್ವಲ್ಪ ಗಟ್ಟಿಯಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಒಂದೊಂದು ವೀಳ್ಯದೆಲೆಯ ಮೇಲೆ ನೀವು ಈ ರೀತಿಯಾಗಿ ಶ್ರೀರಾಮ ಅಂತ ಬರೀಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಶ್ರೀರಾಮ ಶ್ರೀರಾಮ ಅಂತ ನೀವು ಒಂದು ತುಳಸಿ ಕಡ್ಡಿಯಲ್ಲಿ ಆಗಲಿ ಅಥವಾ ದಾಳಂಬ್ರಿ ಕಡ್ಡಿಯಲ್ಲಿ ಆಗಲಿ ನೀವು ಈ ರೀತಿಯಾಗಿ ಬರೀಬೇಕಾಗತ್ತೆ. ಬರೆದು ನೀವು ಇದನ್ನು ತೊಗೊಂಡೋಗಿ ಆಂಜನೇಯ ಸ್ವಾಮಿಯ ಪಾದಗಳಿಗೆ ನೀವು ಅರ್ಪಣೆ ಮಾಡಬೇಕಾಗತ್ತೆ. ಅಂದರೆ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ನೀವು ವೀಳ್ಯದೆಲೆನ ಈ ರೀತಿಯಾಗಿ ರಾಮ ಅಂತ ಮನೆಯಲ್ಲೇ ನೀವು ಬರೆದು ನಂತರ ನೀವು ಅದನ್ನು ದೇವಸ್ಥಾನಕ್ಕೆ, ಅಂದರೆ ಈ ದಿನ ಹನುಮ ಜಯಂತಿ ಇರುತ್ತೆ, ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ತೊಗೊಂಡೋಗಿ ಅಲ್ಲಿ ಪುರೋಹಿತರಿಗೆ ಹೇಳಬೇಕು, ಸ್ವಾಮಿಯ ಪಾದದ ಹತ್ರ ಇಡಿ ಅಂತ ಹೇಳಬೇಕು. ಅಂತಂದರೆ ನೀವು ನಿಮ್ಮ ಕಷ್ಟಗಳನ್ನು ಮೊದಲು ನೀವು ನಿಮ್ಮ ಕೈಯಲ್ಲಿ ಈ ವೀಳ್ಯದೆಲೆ ಏನು ತೊಗೊಂಡಿರ್ತೀರಲ್ಲ, ಎಷ್ಟಾದರೂ ತೊಗೊಬೋದು ಸ್ನೇಹಿತರೆ, 11 ಎಲೆ ಅಥವಾ 21 ಎಲೆ ಅಥವಾ 108 ಎಲೆ, ಅಷ್ಟೂ ಎಲೆಗಳ ಮೇಲೆ ನೀವು ಶ್ರೀರಾಮ ಅಂತ ಬರೆದು ನೀವು ಅದನ್ನು ತೊಗೊಂಡೋಗಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು, ಮೊದಲು ನೀವು ಪುರೋಹಿತರಿಗೆ ಕೊಡೋದ್ರ ಮೊದಲು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು
ಸಂಕಲ್ಪವನ್ನು ಮಾಡ್ಕೊಬೇಕು. ನಿಮಗೇನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಇಳ್ಕೊಬೇಕು. ನನಗೆ ಹಣಕಾಸಿನ ಸಮಸ್ಯೆ ಇದೆ, ಆ ತೊಂದರೆ ಅದರಿಂದ ನನಗೆ ಮುಕ್ತಿ ಸಿಗಲಿ ಅನ್ನೋದಾಗಲಿ, ನಮ್ಮ ಮನೆಯಲ್ಲಿ ತುಂಬಾ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಾಗಲಿ, ಅಥವಾ ದುಷ್ಟ ಶಕ್ತಿಗಳ ಕಾಟ ಹೆಚ್ಚಾಗಿದೆ, ಕೆಟ್ಟ ಕಣ್ಣುಗಳ ಕಾಟ ಹೆಚ್ಚಾಗಿದೆ, ಅಥವಾ ದೃಷ್ಟಿ ದೋಷ ಹೆಚ್ಚಾಗಿದೆ ಅನ್ನೋದಾಗಲಿ, ಅಥವಾ ನನಗೆ ವ್ಯಾಪಾರ ಚೆನ್ನಾಗಾಗಲಿ, ಅಂಗಡಿ ಇದೆ ವ್ಯಾಪಾರ ಚೆನ್ನಾಗಾಗಲಿ ಅನ್ನೋದಾಗಲಿ, ಬಿಸ್ನೆಸ್ ಚೆನ್ನಾಗಾಗಲಿ ಅನ್ನೋದಾಗಲಿ, ಈ ರೀತಿಯ ನಿಮ್ಮ ಯಾವುದೇ ಒಂದು ಆಸೆ ಇದ್ರೂ ಕೂಡ ನೀವು ಆ ವೀಳ್ಯದೆಲೆಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ಹೇಳಿ ನಂತರ ನೀವು ಪುರೋಹಿತರಿಗೆ ಅದನ್ನು ಕೊಡಬೇಕಾಗತ್ತೆ. ಸ್ವಾಮಿಯ ಪಾದದ ಹತ್ರ ಹಿಡಿ ಅಂತ ನೀವು ಆ ವೀಳ್ಯದೆಲೆನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ತೊಂದರೆ ಇದ್ರೂ ಆಂಜನೇಯ ಸ್ವಾಮಿ ಅದನ್ನು ಪರಿಹಾರವನ್ನು ಮಾಡ್ತಾನೆ. ಆ ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು ಅಂದರೆ 7 ಚಿರಂಜೀವಿಗಳನ್ನು ಕರಿತೇವೆ. ಈ 7 ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಈ 7 ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿಯು ಕೂಡ ಒಬ್ಬರಾಗಿದ್ದಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿಯ ಮೇಲೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಭೂಲೋಕದಲ್ಲಿ ಭಕ್ತರ ಸಂಕಷ್ಟಗಳನ್ನು ಬಂದು ಅವರ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಆಂಜನೇಯ ಸ್ವಾಮಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ವ್ಯಕ್ತಿಯ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರ್ತದೆ ಅಂತಲೇ ಹೇಳ್ಬೋದು. ಇನ್ನು ಆಂಜನೇಯನು ಭಕ್ತರ ಎಲ್ಲ ಸಂಕಷ್ಟಗಳನ್ನು ಬಹು ಬೇಗನೆ ಈಡೇರಿಸ್ತಾನೆ. ಇನ್ನು ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಅಂತ ಕೂಡ ಕರೀತೀರಿ. ಇನ್ನು ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗುತ್ತೆ, ಧೈರ್ಯ ಮತ್ತು ಸ್ಥೈರ್ಯ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ನಾವು ಹನುಮಂತನ ದೇವಸ್ಥಾನದಲ್ಲೇ ಕೂತ್ಕೊಂಡು ನಾವು ಹನುಮನ್ ಚಾಲೀಸನನ್ನು ಪಠನೆ ಮಾಡಬೇಕು. ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹನುಮನ್ ಚಾಲೀಸ್ ಪಠನೆ ಮಾಡೋದಾಗಲಿ, ಅಥವಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ಕೊಳ್ಳೋದಾಗಲಿ, ಹಾಗೆಯೇ ರಾಮ ಸೀತೆಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡೋದು, ಸ್ಮರಣೆಯನ್ನು ಮಾಡೋದು ಕೂಡ ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಆಂಜನೇಯ ಸ್ವಾಮಿಯ ಪೂಜೆಯ ಜೊತೆಗೆ ನಾವು ಶ್ರೀರಾಮನ ಪೂಜೆಯನ್ನು ಹಾಗೆಯೇ ಸೀತಾದೇವಿಯನ್ನು ಕೂಡ ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ನಮ್ಮ ಕಷ್ಟಗಳನ್ನೆಲ್ಲ ಅತಿ ಶೀಘ್ರವಾಗಿ ನಮಗೆ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೀವು ಈ ದಿನ ಅಂದರೆ 12ನೇ ತಾರೀಕು ಶನಿವಾರ, ಆದಷ್ಟು ನಾವು ಈ ಸಾರಿ ಶನಿವಾರ ಕೂಡ ಬಂದಿದೆ, ಶನಿವಾರದ ದಿನ ನಾವು ಹನುಮನ್ ಚಾಲೀಸರನ್ನು ಪಠನೆ ಮಾಡೋದು, ವೀಳ್ಯದೆಲೆ ಹಾರವನ್ನು ಹಾಕೋದಾಗಲಿ, ಅಥವಾ ವೀಳ್ಯದೆಲೆ ಮೇಲೆ ಶ್ರೀರಾಮ್ ಅಂತ ಬರೆದು ನೀವು ಆಂಜನೇಯ ಸ್ವಾಮಿಯ ಪಾದದ ಹತ್ರ ಇಡಿ ಅಂತ ಕೊಡೋದಾಗಲಿ, ಅಥವಾ ಈ ದಿನ ಆದಷ್ಟು ನೀವು ಮನೆಯಲ್ಲೂ ಕೂಡ ನೀವು ಬೆಲ್ಲದ ಆರತಿ, ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಅಂದರೆ ತುಂಬಾ ಪ್ರೀತಿ, ಹಾಗಾಗಿ ಬೆಲ್ಲದ ಆರತಿಯನ್ನು ಮಾಡೋದು, ಹಾಗೆಯೇ ದೇವಸ್ಥಾನದಲ್ಲೂ ಹೋಗಿ ನೀವು ಬೆಲ್ಲದ ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಯಾರು ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗೋದಾಗಲಿ, ಅಥವಾ ವೀಳ್ಯದೆಲೆಯನ್ನು ಕೊಡೋದು, ಬೆಲ್ಲದ ಆರತಿಯನ್ನು ಮಾಡೋದು ಕೂಡ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಬೇಗನೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.